ಅಧಿಕಾರಿಗಳ ಕಳ್ಳಾಟ ಬಟಾಬಯಲು. ಪ್ರಜಾಧ್ವನಿ ಟಿವಿಗೆ ಸ್ವಾಗತ. ನಾನು ಡಿಂಪ್ರಿತಾ ಯಶ್ವಂತ್. ರೈತ ದೇಶದ ಬೆನ್ನೆಲುಬು. ನಮ್ಮ ದೇಶವನ್ನು ಸೈನಿಕರು ಹೇಗೆ ರಕ್ಷಣೆ ಮಾಡ್ತಾರೋ ಹಾಗೆ ರೈತ ವರ್ಷವಿಡೀ ಬೆವರು ಸುರಿಸಿ ನಮಗೆಲ್ಲ ಅನ್ನವನ್ನು ನೀಡ್ತಾರೆ. ಆದ್ರೆ ಅಂತಹ ರೈತನನ್ನೇ ಮೆಸ್ಕಾಂ ಅಧಿಕಾರಿಗಳು ಹೇಗೆ ನಡೆಸಿಕೊಂಡಿದ್ದಾರೆ ಗೊತ್ತಾ? ಮೆಸ್ಕಾಂ ಅಧಿಕಾರಿಗಳ ಕಳ್ಳಾಟಕ್ಕೆ ರೈತನು ಛೀಮಾರಿ ಹಾಕಿದ್ದಾರೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ನಾವು ಹೇಳ್ತಾ ಇರೋ ಈ ಸ್ಟೋರಿ ಮಲೆನಾಡಿನ ಹೆಬ್ಬಾಗಿಲು ಎಂದು ಕರೆಸಿಕೊಳ್ಳುವ ಶಿವಮೊಗ್ಗ ಜಿಲ್ಲೆಯದು. ಶಿವಮೊಗ್ಗ ಜಿಲ್ಲೆಯ ಗ್ರಾಮಾಂತರ ವ್ಯಾಪ್ತಿಗೆ ಬರುವ ಹೊಳಲೂರು ಹೋಬಳಿ ಹರಮಘಟ್ಟ ಎಂಬ ಗ್ರಾಮದಲ್ಲಿ ಮೆಸ್ಕಾಂ ಅಧಿಕಾರಿಗಳ ಬಂಡವಾಳ ಈಗ ಬಟ ಬಯಲಾಗಿದೆ. ಸಂತೋಷ್ ಎಂಬ ರೈತ ಇದೇ ಹರಮಘಟ್ಟದ ಗ್ರಾಮದಲ್ಲಿ ಟ್ರ್ಯಾಕ್ಟರ್ ಚಲಾಯಿಸುವ ಸಂದರ್ಭ ವಿದ್ಯುತ್ ಕಂಬವೊಂದು ಅಚಾನಕ್ಕಾಗಿ ಮುರಿದು ಬಿದ್ದಿದೆ. ತನ್ನ ತಪ್ಪಿನಿಂದ ವಿದ್ಯುತ್ ಕಂಬ ಮುರಿದಿದ್ದಕ್ಕೆ ಕ್ಷಮೆ ಕೇಳಿದ ರೈತ ಸಂತೋಷ್ನನ್ನು ಬಿಡದ ಮೆಸ್ಕಾಂ ಅಧಿಕಾರಿಗಳು ಪೊಲೀಸ್ ಠಾಣೆ ಮೆಟ್ಟಿಲನ್ನು ಏರಿಸಿದ್ದಾರೆ. ಒಂದು ವಿದ್ಯುತ್ ಕಂಬ ಮುರಿದಿದ್ದಕ್ಕೆ ಕಾಂಪ್ರಮೈಸ್ ಅಂತ ಹೇಳಿ ರೈತ ಸಂತೋಷ್ನಿಂದ ಬರೋಬ್ಬರಿ 45,000 ದಂಡವನ್ನು ವಸೂಲಿ ಮಾಡಿದ ಮೆಸ್ಕಾಂ ಅಧಿಕಾರಿಗಳು ಮಾಡಿದ್ದೇನು ಗೊತ್ತಾ? ಅದನ್ನು ನೀವೇ ಕೇಳಿ. ಇದರಲ್ಲಿ ತಿಪ್ಪೇಗಂಡಿನ ಗೈವೈರ್ ಇತ್ತು. ಆ ಗೈವೈರಲ್ಲಿ ತಿವಿದು ಕಟ್ಟಾಗ್ಬಿಟ್ಟು ಗೈವೈರು ಅವಾಗ ಕಂಬ ಫೋಲ್ಸಾಗಿ ಮುಕ್ಕೊಂಡ್ರು. ಅದಕ್ಕೆ ಕಾಂಪ್ರಮೈಸ್ ಕಟ್ತೀನಿ ಎಂದು ಅವ್ರು ಕೇಳಲಿಲ್ಲ. ನನ್ನ ಹತ್ರ ಕಾಂಪ್ರಮೈಸ್ ಅಂತ 45,000 ರೂಪಾಯಿ ದುಡ್ಡು ಇಸ್ಕೊಂಡು ಒಂದು ಕಂಬ ಹಾಕಿದ್ದಾರೆ. 5 ಎಸ್ಟಿಮೇಟ್ ಮಾಡಿ 5 ಕಂಬ ಎಸ್ಟಿಮೇಟ್ ಮಾಡಿ 1 ಕಂಬ ಹಾಕಿದ್ದಾರೆ. ಕೇಳಿದ್ರಲ್ಲ ವೀಕ್ಷಕರೇ, ಮೆಸ್ಕಾಂ ಅಧಿಕಾರಿಗಳ ಕಳ್ಳಾಟದ ಕರ್ಮಕಾಂಡವನ್ನ. ಒಂದು ವಿದ್ಯುತ್ ಕಂಬ ಮುರಿದಿದ್ದಕ್ಕೆ ರೈತನಿಂದ 45,000 ಹಣ ಪಡೆದು 5 ಕಂಬಗಳ ಎಸ್ಟಿಮೇಟ್ ಬಿಲ್ ಪಾಸ್ ಮಾಡಿದ ಅಧಿಕಾರಿಗಳು ಹಾಕಿದ್ದು ಒಂದೇ ಒಂದು ಕಂಬ ಅಂತೆ. ಆದ್ರೆ ರೈತ ಸಂತೋಷ್ನಿಂದ 4 ಪಟ್ಟು ದಂಡ ವಸೂಲಿ ಮಾಡಿದ ಮೆಸ್ಕಾಂ ಅಧಿಕಾರಿಗಳು ಸರ್ಕಾರದ ಬೊಕ್ಕಸಕ್ಕೂ ಕತ್ತರಿ ಹಾಕಿದ್ದಾರೆ. ಇನ್ನು ಇಂತಹ ಭ್ರಷ್ಟ ಮೆಸ್ಕಾಂ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದ್ದ ಮೇಲಾಧಿಕಾರಿಗಳು ಮಾತ್ರ ಯಾವ ಕ್ರಮವನ್ನು ಕೈಗೊಳ್ಳದೆ ಕೈಕಟ್ಟಿ ಕೂತಿರೋದು ನೋಡಿದ್ರೆ ಮೇಲಾಧಿಕಾರಿಗಳಿಗೆ ಇದರಲ್ಲಿ ಇನ್ನೆಷ್ಟು ಪಾಲಿದ್ಯೋ ಎಂಬ ಅನುಮಾನ ಹೆಚ್ಚಾಗ್ತಾ ಇದೆ. ಮೆಸ್ಕಾಂ ಅಧಿಕಾರಿಗಳ ಈ ಕಳ್ಳಾಟಕ್ಕೆ ರೈತರು ಛೀಮಾರಿ ಹಾಕುತ್ತಿದ್ದು, ಸದ್ಯ ಈ ಪ್ರಕರಣವನ್ನು ಮುಚ್ಚಿ ಹಾಕಲು ಯತ್ನಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಯಾವಾಗ ಕ್ರಮ ಕೈಗೊಳ್ಳುತ್ತೆ? ರೈತ ಸಂತೋಷ್ಗೆ ನ್ಯಾಯ ಸಿಗುತ್ತಾ? ಕಾದು ನೋಡಬೇಕಿದೆ. ಇದೇ ಈ ಹೊತ್ತಿನ ವಿಶೇಷ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.